ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನಿವಾಗ ನಿಮಗೆ ಒಂದು ಪ್ಲೇಸ್ನ ಇದೆಲ್ಲ ಪಿಕ್ಸ್ ತೊಗೊಂಡು ಬಂದು ತೋರಿಸ್ತೀನಿ. ಇದು ವಿದುರಾಶ್ವತ್ಥ ಅಂತ ಹೇಳಿಬಿಟ್ಟು, ಇದು ಐತಿಹಾಸಿಕವಾಗಿ ನೋಡಿದ್ರೆ ಇಲ್ಲಿ ಜಲಿಯನ್ ವಾಲಾ ಬಾಗ್ ಆಫ್ ಸೌತ್ ಅಂತ ಹೆಸರಿದಕ್ಕೆ. ಯಾಕೆ ಅಂತಂದರೆ 1938 ಇದೇ ಒಳಗಡೆ ಇದ್ರು. ಒಳಗೆ ಅವತ್ತು ನಾವು ಹೋದ ದಿನ ಆ್ಯಕ್ಚುಲಿ ಇಲ್ಲಿ ಒಳಗೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಸ್ಮಾರಕ ಎಲ್ಲ ಇದೆ ಸ್ವಾತಂತ್ರ್ಯ ಹೋರಾಟಗಾರರದ್ದು. ಒಂದಷ್ಟು ಜನ ಮೀಟಿಂಗ್ ಮಾಡ್ತಾ ಇದ್ದಾಗ ಸೇಮ್ ಹೇಗೆ ಜಲಿಯನ್ ವಾಲಾ ಬಾಗಲ್ಲಿ ಟ್ರ್ಯಾಜಿಡಿ ಆಯಿತು, ಅವ್ರ ಮೇಲೆ ಕೂತಿದ್ದವ್ರ ಮೇಲೆಲ್ಲ ಫೈರಿಂಗ್ ಮಾಡಿದ್ರು ಬ್ರಿಟಿಷ್ ಅವರು, ಅದೇ ಥರ ಇಲ್ಲೂ ಮಾಡಿರೋದ್ರಿಂದ ಅದಕ್ಕೆ ಆ ಥರ 38 ಜನ ಏನೋ ಸತ್ತು ಹೋಗಿದ್ದಾರೆ. ಇನ್ನು ಪೌರಾಣಿಕವಾಗಿ ನೋಡಿದರೆ ನೋಡಿ, ಇಲ್ಲಿ ಕಾಣ್ತಾ ಇರೋ ಮರ ಇದೆಯಲ್ಲ, ಇದು ವಿದುರ ಅಶ್ವತ್ಥ ಅಂತ. ಯಾಕೆ ಹೆಸರು ಬಂತಿದ್ದಕ್ಕೆ ಅಂತಂದರೆ, ಇದು ಮಹಾಭಾರತದ ಕಾಲದಲ್ಲೆಲ್ಲ ಯುದ್ಧ ಎಲ್ಲ ನಡೆದಾಗ ತುಂಬ ಬೇಜಾರಾಗಿ ದುರ್ಯೋಧನನ ದುರಾಡಳಿತದಿಂದ ಬೇಸರ ಆಗಿಬಿಟ್ಟು ಕೃಷ್ಣನ ಹತ್ರ ವಿದುರ ಹೋಗ್ಬಿಟ್ಟು ನಂಗೆ ಬೇಜಾರಾಗೋಗಿದೆ, ಮುಕ್ತಿ ಕೊಡು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ನೀನೆಲ್ಲ ತೀರ್ಥಕ್ಷೇತ್ರಗಳನ್ನು ಸುತ್ಕೊಂಡು ಬಾ ಅಂತ. ಹಾಗೆ ಹೋಗ್ತಾ ಹೋಗ್ತಾ ಇಲ್ಲಿ ಬಂದಾಗ ಇಲ್ಲಿ ಮೈತ್ರೇಯ ಋಷಿ ಮುನಿಗಳು ಅಂತ ಇಲ್ಲಿ ಇದ್ರಂತೆ. ಅವರು ಆಶ್ರಮಕ್ಕೆ ಬಂದು ಸುಮಾರು ವರ್ಷ ಅವ್ರ ಜೊತೆ ಇರ್ತಾರಂತೆ ವಿದುರ. ಹಾಗೆ ಇದ್ದಾಗ ಒಂದು ದಿನ ಇಬ್ಬರೂ ಇಲ್ಲೇ ಪಕ್ಕದಲ್ಲಿ ಇದು ಆ್ಯಕ್ಚುಲಿ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಲ್ಲಿ ಇರೋದು. ಬೆಂಗಳೂರಿಂದ 82 ಕಿಲೋಮೀಟರ್ಸ್ ಎಲ್ಲ ಆಗುತ್ತೆ ಇಲ್ಲಿಗೆ. ಇವರಿಬ್ಬರು ಪಕ್ಕದಲ್ಲಿ ಪಿನಾಕಿನಿ ನದಿ ಹರಿತಾ ಇರುತ್ತೆ. ಮೈತ್ರೇಯ ಋಷಿಗಳು ಮತ್ತು ವಿದುರ ಇಬ್ಬರು ಅಲ್ಲಿ ಕೂತ್ಕೊಂಡಿದ್ದಾಗ ಒಂದು ನೀರಲ್ಲಿ ತೇಲ್ಕೊಂಡು ಒಂದು ಅಶ್ವತ್ಥ ವೃಕ್ಷದ ಸಸಿ ಬರುತ್ತಂತೆ. ಆಗ ಅವರು ಹೇಳ್ತಾರೆ, ನೀನು ಇದಕ್ಕೆ ಚೆನ್ನಾಗಿ ಪೋಷಣೆ ಮಾಡು ನೆಟ್ಬಿಟ್ಟು ಅಂತ. ನೋಡಿ, ಇದೇನೆ ಈ ವಿದುರ ನೆಟ್ಟಿರೋದು. ಆ್ಯಕ್ಚುಲಿ ಈಗಿಲ್ಲ, ಇದು ಬಿದ್ದೋಗ್ಬಿಟ್ಟು ಜಸ್ಟ್ ಕಾಂಡನಲ್ಲಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ ಅದನ್ನು. ಆಮೇಲೆ ಅದೇ ಜಾಗದಲ್ಲಿ ಬೇರೆದೆಲ್ಲ ಸಸಿಗಳನ್ನು ನೆಟ್ಟು ಇದು ಮಾಡಿದ್ದಾರೆ. ಸೊ ಆವಾಗ ಅವರು ಏನು ಮಾಡ್ತಾರಂತೆ, ವಿದುರ ಅದನ್ನು ಸಸಿನ ತಂದುಬಿಟ್ಟು ಒಂದು ಜಾಗದಲ್ಲಿ ನೆಟ್ಟು ಅಲ್ಲಿ ತ್ರಿಮೂರ್ತಿಗಳನ್ನು ಆವಾಹನೆ ಮಾಡಿ ಆ ಮರಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ದಿನ ನೀರು ಇದು ಎಲ್ಲ ಹಾಕಿ ಬೆಳೆಸ್ತಾರೆ. ಅದು ದೊಡ್ಡದಾಗಿ ಬೆಳೆಯುತ್ತೆ. ಇತ್ತೀಚೆಗೆ ಅಂದರೆ ಒಂದು 2001 ಆ ಮರ ಬಿದ್ದೋಗಿದೆ. ಅದ್ರ ಮೇಲಿಂದ ಆ ಥರ ಇಟ್ಬಿಟ್ಟು ಬೇರೆ ಮರಗಳನ್ನು ಸುತ್ತಮುತ್ತ. ಸೊ ಈ ಪ್ಲೇಸಲ್ಲಿ ಎಷ್ಟು ಅದೇ ಪ್ಲೇಸಲ್ಲಿ ಈಗ ಟೆಂಪಲ್ ಆಗಿದೆ. ಅಶ್ವತ್ಥನಾರಾಯಣ, ವಿದುರ ಅಶ್ವತ್ಥನಾರಾಯಣ ಅಂತ ಹೇಳಿಬಿಟ್ಟು ಅದಕ್ಕೆ ಹೆಸರು ಆ ಟೆಂಪಲ್ಗೆ. ಸೊ ಈ ಥರ ನೋಡಿ, ಇಲ್ಲಿ ತುಂಬ ನಂಬಿಕೆ ಜನಗಳಿಗೆಲ್ಲ. ಇಲ್ಲಿ ಬಂದು ಏನಾದರೂ ಹೇಳಿಕೊಂಡು ಹರಕೆ ತೀರಿಸಿದ್ರೆ ಅವರಿಗೆ ಸಂತಾನ ಅಂದರೆ ಅದೇ ಸಂತಾನ ನಾಗದೋಷ ಪೂಜಾ ಅಂತೇನೋ ಮಾಡ್ತಾರಂತೆ. ಆಮೇಲೆ ಕಾಲಸರ್ಪ ದೋಷಕ್ಕೆ, ರಾಹು ಕೇತುಗಳ ದೋಷಕ್ಕೆ, ಚರ್ಮ ರೋಗ ಏನಾರಿದ್ರೆ ಅದಕ್ಕೆಲ್ಲ ಏನಾದರೂ ಹರಕೆ ಹೇಳ್ಕೊಂಡ್ಬಿಟ್ಟು ಬಂದು ಇಲ್ಲಿ ವಾಪಸ್ ಬಂದು ಅದಕ್ಕೆ ಕಲ್ಲು ನೆಟ್ಟರೆ, ನಾಗನ ಕಲ್ಲು ನೆಟ್ಟರೆ ತುಂಬ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಜನಗಳಿಗಿದೆ. ಈ ರೀತಿ ಅಲ್ಲಿ ನೋಡಿ ದೇವಸ್ಥಾನವೂ ಇದೆ ಅದೇ ಜಾಗದಲ್ಲೇ. ಅಷ್ಟಲ್ಲದೆ ಸುತ್ತಲೂ ಆಂಜನೇಯ, ನವಗ್ರಹಗಳು, ವಿಷ್ಣು ದೇವಾಲಯ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಒಂಥರ ಈವನ್ ಎರಡು ಐತಿಹಾಸಿಕವಾಗಿಯೂ ಗ್ರೇಟು, ಪೌರಾಣಿಕವಾಗಿ ನೋಡಿ ತುಂಬ ಈ ಥರ ಕಲ್ಲುಗಳನ್ನು ನೆಟ್ಟಿದ್ದಾರೆ ಜನಗಳು. ಅಷ್ಟು ಅಲ್ಲಿ ಬಂದು ಹೇಳ್ಕೊಂಡ್ರೆ ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಜನಕ್ಕೆ. ಇಷ್ಟೊಂದು ನಾಗರಕಲ್ಲು ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಇದೆ ನೋಡ್ಲಿಕ್ಕೆ. ನಾಗದೇವತೆ ಜೊತೆ ನವನಾಗ ಕಲ್ಲನ್ನೆಲ್ಲ ನಡೆಸ್ತಾರಂತೆ. ಆ ರೀತಿ ಏನಾದರೂ ಹೇಳ್ಕೊಂಡಿದ್ರೆ, ಈಗ ಅದೇ ಮೇನ್ಲಿ ಅದೇ ಮಕ್ಕಳಾಗದಿದ್ರೆ, ಮದುವೆ ಆಗದಿದ್ರೆ ಅಂಥವ್ರಿಗೆಲ್ಲ ಬಂದು ಇಲ್ಲಿ ಖಂಡಿತ ಆಗುತ್ತೆ. ಅಶ್ವತ್ಥ ವೃಕ್ಷನ 108 ಸರಿ ಸುತ್ತಿದ್ರೂ ಸಾಕು, ಇಲ್ಲಿ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡಿಂದೆಲ್ಲ ಜನ ಬರ್ತಾರೆ. ಶ್ರಾವಣ ಮಾಸದಲ್ಲಂತೂ ತುಂಬಾ ಜಾಸ್ತಿ ಜನ, ದಿನಕ್ಕೆ ಒಂದು 8-10 ಕಲ್ಲನ್ನೆಲ್ಲ ನಡೆಸ್ತಾರಂತೆ. ಮಾರ್ಚ್ ಟೈಮಲ್ಲಿ ಅಂದರೆ ಚೈತ್ರ ಮಾಸ ಹುಣ್ಣಿಮೆಯಲ್ಲಿ ಇಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತಂತೆ. ಆಗ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇರುತ್ತೆ. ಹಾಗೆ ದನಗಳ ಜಾತ್ರೆ ಎಲ್ಲ ಇಲ್ಲಿ ನಡೆಯುತ್ತಂತೆ. ಒಟ್ಟಿನಲ್ಲಿ ಬೆಂಗಳೂರಿಗೆ ತುಂಬ 82 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ತುಂಬ ಎಲ್ಲ ಥರ ಫೆಸಿಲಿಟಿ, ಬಸ್ಗಳು ಎಲ್ಲ ಅಲ್ಲಿ ನಿಲ್ಲತ್ತೆ, ಹೋಗ್ಬೋದು. ಯಾವ ಥರ ಬೇಕಾದರೂ ನೀವು ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗಿ. ಖಂಡಿತ ವಿಸಿಟ್ ಮಾಡಿ. ತುಂಬ ಒಂದು ಒಳ್ಳೆ ಪ್ಲೇಸ್ ಇದು. ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಾದರೂ ಹೋಗ್ಬೋದು, ಇಲ್ಲ ನೋಡಲಿಕ್ಕಾದ್ರೂ ಹೋಗ್ಬೋದು. ಖಂಡಿತ ವಿಸಿಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.